ಫಾರ್ಮೇಷನ್ ಫೀಲ್ಡ್ ಫಾರ್ಮೇಷನ್ ಅನ್ನು ನಮಗೆ ಬಹಳ ಅವಶ್ಯಕವಾಗಿರುತ್ತದೆ. ಪ್ಲಟೂನ್ ಮತ್ತು ಸೆಕ್ಷನ್ಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸುವಾಗ ಆ ಭೂಮಿಯ ಲಕ್ಷಣಗಳಿಗೆ ಅನುಗುಣವಾಗಿ ಮತ್ತು ಸಂದರ್ಭಕ್ಕನುಗುಣವಾಗಿ ಫಾರ್ಮೇಷನ್ ಅನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ಮುಖ್ಯವಾದ ಮಾತುಗಳು: ಭೂಮಿಯ ಹೊಂದಾಣಿಕೆ, ಶತ್ರುಗಳ ಫೈರ್ ರೀತಿ ಮತ್ತು ಅದನ್ನು ತಡೆಯುವುದು, ಕಡಿಮೆ ಸಮಯದಲ್ಲಿ ಹೆಚ್ಚಿನ ಫೈರ್, ಸೆಕ್ಷನ್ ಕಮಾಂಡರ್ ಕಂಟ್ರೋಲಿನ ಅವಶ್ಯಕತೆ, ಸೆಕ್ಷನ್ ಕಮಾಂಡರಿಗೆ ಹೆಚ್ಚಿನ ಲಾಭ ಪಡೆಯಲು ಫಾರ್ಮೇಷನ್ ಅನ್ನು ಬದಲಾಯಿಸಬೇಕು. ಫಾರ್ಮೇಷನ್ ಮಾಡುವಾಗ ಗಮನಿಸಬೇಕಾದ ಅಂಶಗಳು: ನಂಬರ್ 1, ಫಾರ್ಮೇಷನನ್ನು ಆದಷ್ಟು ಬೇಗ ಬದಲಿಸುವಂತಿರಬೇಕು. ನಂಬರ್ 2, ಚುರುಕಾಗಿ ಮುಂದುವರಿಯಲು ಅನುಕೂಲವಾಗಿರಬೇಕು. ನಂಬರ್ 3, ಫಾರ್ಮೇಷನ್ ಕಮಾಂಡರ್ಗೆ ಬಹಳ ದೂರವಾಗಿರಬಾರದು. ನಂಬರ್ 4, ಸುತ್ತಮುತ್ತಲಿನ ಭೂಮಿಗೆ ತಕ್ಕದಾದಂತಹ ಫಾರ್ಮೇಷನ್ ಆಗಿರತಕ್ಕದ್ದು. ನಂಬರ್ 5, ಶತ್ರುಗಳಿಗೆ ನಾವು ಕಾಣಿಸಿಕೊಳ್ಳದೆ ಮತ್ತು ನಮಗೆ ಶತ್ರುವಿನ ಚಲನವಲನಗಳು ಸರಿಯಾಗಿ ತಿಳಿಯುವಂತೆ ಇರಬೇಕು. ನಂಬರ್ 6, ಶತ್ರುವಿನ ಗುಂಡಿನಿಂದ ರಕ್ಷಿಸಿಕೊಳ್ಳುವಂತಿರಬೇಕು. ನಂಬರ್ 7, ಶಸ್ತ್ರಗಳನ್ನು ಸುಲಭವಾಗಿ ಬಳಸಲು ಅನುಕೂಲವಾಗಿರಬೇಕು. ನಂಬರ್ 8, ಕಮಾಂಡರ್ಗೆ ಸಿಬ್ಬಂದಿಗಳ ಮೇಲೆ ನಿಯಂತ್ರಣವಿಟ್ಟುಕೊಳ್ಳಲು ಅನುಕೂಲವಾಗಿರಬೇಕು. ಸಿಂಗಲ್ ಫೈಲ್ ಫಾರ್ಮೇಷನ್. ಸಿಂಗಲ್ ಫೈಲ್ ಫಾರ್ಮೇಷನ್ ಅನ್ನು ದಟ್ಟ ಕಾಡಿನಲ್ಲಿ, ನಾಲೆಗಳಲ್ಲಿ, ಗಲ್ಲಿಗಳಲ್ಲಿ, ರಸ್ತೆಗಳ ಮೇಲೆ, ಕಾಡನ್ನು ಕಾಯುವಾಗ ಹಾಗೂ ಶತ್ರುಗಳಿಂದ ಬಹಳ ದೂರ ಇರುವಾಗ ಮಾಡುತ್ತಾರೆ. ಇದು ಒಂದು ಸಾಲಿನ ರಚನೆಯಾಗಿರುತ್ತದೆ. ಲಾಭ: ಈ ರಚನೆಯಿಂದ ಎದುರಾಳಿಗೆ ಟಾರ್ಗೆಟ್ ಚಿಕ್ಕದಾಗಿ ಕಾಣುತ್ತದೆ. ಭದ್ರತಾ ಪಡೆಗಳಿಗೆ ಕಮಾಂಡ್ ಮತ್ತು ಕಂಟ್ರೋಲ್ ಮಾಡುವುದು ಅನುಕೂಲಕರವಾಗಿರುತ್ತದೆ. ಬಹಳ ಕಷ್ಟಕರವಾದ ದಾರಿಯಲ್ಲೂ ಸರಾಗವಾಗಿ ಮುಂದೆ ಸಾಗಬಹುದು. ನಷ್ಟ: ಫೈರ್ ಪವರ್ ಕಡಿಮೆ ಇರುತ್ತದೆ. ಫಾರ್ಮೇಷನ್ ಅನ್ನು ಬದಲಾಯಿಸಲು ಮತ್ತು ಫೈರ್ ಮಾಡಲು ಕಷ್ಟಕರವಾಗಿರುತ್ತದೆ. ಸೈಡ್ ಫೈರ್ನಿಂದ ಭದ್ರತಾ ಪಡೆಗೆ ಹೆಚ್ಚು ಹಾನಿಯಾಗುತ್ತದೆ. ಸಿಂಗಲ್ ಲೈನ್ ಫಾರ್ಮೇಷನ್. Report. Rifle number 1 sir. Rifle number 2 sir. Section commander sir. Rifle number 3. Bomber sir. Boys sir. Challenge John sir. Challenge number 2 sir. Rifle number 4 sir. Rifle number 5 sir. Rifle number 6 sir. ಫೈಲ್ ಫಾರ್ಮೇಷನ್. ಈ ರಚನೆಯನ್ನು ಕಿರಿದಾದ ಗಲ್ಲಿ, ದುರ್ಗಮವಾಗಿರುವ ಕಾಡು ಹಾಗೂ ರಸ್ತೆಯ ಎರಡೂ ಬದಿಗಳನ್ನು ಕಾವಲು ಕಾಯುವಾಗ ಉಪಯೋಗಿಸಲಾಗುತ್ತದೆ. ಲಾಭ: ನಿಯಂತ್ರಣ ಉತ್ತಮವಾಗಿರುತ್ತದೆ. ರೂಟ್ ಮಾರ್ಚ್ ಮಾಡುವ ಸಮಯದಲ್ಲಿ ಬಹಳ ಉಪಯೋಗವಾಗುವ ರಚನೆ ಚಿಕ್ಕದಾಗಿ ಕಾಣುತ್ತದೆ. ನಷ್ಟ: ಫೈರ್ ಪವರ್ ಕಡಿಮೆ ಇರುತ್ತದೆ. ಸೈಡ್ ಫೈರ್ನಿಂದ ಹೆಚ್ಚು ಹಾನಿಯುಂಟಾಗುತ್ತದೆ. ಫಾರ್ಮೇಷನ್. Section report. Rifle number 1 sir. Rifle number 2 sir. Section commander sir. Rifle number 3. Bomber sir. Challenge John sir. Rifle number 4 sir. Rifle number 5 sir. Rifle number 6 sir. ಹಾರೋಯೆಡ್ ಫಾರ್ಮೇಷನ್. ಈ ಫಾರ್ಮೇಷನ್ನಲ್ಲಿ ಸಿಬ್ಬಂದಿಗಳು ಬಾಣದ ತಲೆಯ ರೀತಿಯಲ್ಲಿರುವರು. ತೆರೆದ ಮೈದಾನದಲ್ಲಿ ಶತ್ರುವಿನ ಜೊತೆ ಯುದ್ಧ ಮಾಡುವ ಸಂದರ್ಭ ಹತ್ತಿರವಾದಾಗ ಹಾಗೂ ಮೈದಾನದಲ್ಲಿ ಶತ್ರುಗಳ ನೆಲೆಯನ್ನು ಹುಡುಕುವಾಗ
ಈ ಫಾರ್ಮೇಷನ್ನನ್ನು ರಚಿಸಲಾಗುತ್ತದೆ. ಲಾಭ: ಮುಂದಿನಿಂದ ಬರುವ ಫೈರ್ನಿಂದ ಕಡಿಮೆ ನಷ್ಟವಾಗುತ್ತದೆ. ಫೈರ್ ಪವರ್ ಉತ್ತಮವಾಗಿರುತ್ತದೆ. ನಷ್ಟ: ನಿಯಂತ್ರಣ ಕಷ್ಟಕರವಾಗಿರುತ್ತದೆ. ಮುಂದಿನಿಂದ ಹೆಚ್ಚು ಜನರು ಕಾಣಿಸುವುದರಿಂದ ವಿಸ್ತರಿಸಿದ ಫೈರ್ನಲ್ಲಿ ನಷ್ಟ ಉಂಟಾಗುತ್ತದೆ. ಇಂದಿನ ಫೈರ್ ಕಷ್ಟಕರವಾಗಿರುತ್ತದೆ. A. Section report. Rifle number 1 sir. Rifle number 2 sir. Section commander sir. Rifle number 3 bomber sir. 2 IC sir. Cylinder sir. Rifle number 4 sir. Rifle number 5 sir. Rifle number 6 sir. ಸ್ಪಿಯರ್ಹೆಡ್ ಫಾರ್ಮೇಷನ್. ಈ ಫಾರ್ಮೇಷನ್ನನ್ನು ಸುತ್ತಲೂ ಪರಿಶೀಲಿಸುತ್ತಾ ಅಗಲವಾದ ಮೈದಾನದಲ್ಲಿ ಮುಂದುವರಿಯಲು ಉಪಯೋಗಿಸಲಾಗುತ್ತದೆ. ಲಾಭ: ಉತ್ತಮ ಕಮಾಂಡ್ ಮತ್ತು ಕಂಟ್ರೋಲ್ ಮಾಡಬಹುದು. ನಷ್ಟ: ಶತ್ರುಗಳಿಗೆ ಮುಂದಿನಿಂದ ನಮ್ಮ ರಚನೆಯನ್ನು ವಿಸ್ತಾರವಾಗಿ ಕಾಣುವುದರಿಂದ ಹೆಚ್ಚಿನ ಹಾನಿಯುಂಟಾಗುತ್ತದೆ. Section report. Rifle number 1 sir. Rifle number 2 sir. Section commander sir. Rifle number 3 bomber sir. 2 IC sir. Cylinder sir. Rifle number 4 sir. Rifle number 5 sir. Rifle number 6 sir. ಡೈಮಂಡ್ ಫಾರ್ಮೇಷನ್. ಈ ರಚನೆಯನ್ನು ಪ್ಯಾಟ್ರೋಲಿಂಗ್ ಅಥವಾ ಗಸ್ತು ಮಾಡುವಾಗ, ಬಯಲು ಪ್ರದೇಶದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಾಗ, ಸುತ್ತಮುತ್ತಲಿನ ಪ್ರದೇಶವನ್ನು ಕಾಯುವಾಗ ಹಾಗೂ ಮುಂದಿನ ಯೋಜನೆಯ ತಯಾರಿ ಮಾಡುವ ಸಮಯದಲ್ಲಿ ರಚಿಸಲಾಗುತ್ತದೆ. ಲಾಭ: ಸಿಬ್ಬಂದಿಗಳ ಒಳ್ಳೆಯ ನಿಯಂತ್ರಣ ಮತ್ತು ಉತ್ತಮವಾದ ಆದೇಶ ನಿಯಂತ್ರಣ. ಎದುರಿನ ಫೈರ್ನಿಂದ ಕಡಿಮೆ ನಷ್ಟ. ಎಲ್ಲ ದಿಕ್ಕುಗಳ ಕಡೆಯೂ ಗಮನ ಹರಿಸುವುದರ ಜೊತೆಗೆ ಪ್ರತಿದಾಳಿಗೆ ಸಿದ್ಧರಿರಬಹುದು. ಎಲ್ಲ ಫಾರ್ಮೇಷನ್ಗಳಲ್ಲಿಯೇ ಅತ್ಯಂತ ಉತ್ತಮವಾದ ಫಾರ್ಮೇಷನ್ ಇದಾಗಿದೆ. ನಷ್ಟ: ಎದುರು ಫೈರ್ ಮಾಡಲು ಶಕ್ತಿ ಕಡಿಮೆ ಇರುತ್ತದೆ. ಶತ್ರುಗಳಿಗೆ 4 ದಿಕ್ಕಿನಿಂದಲೂ ಫೈರ್ ಮಾಡಲು ಅನುವಾಗುವುದರಿಂದ ಭದ್ರತಾ ಪಡೆಗಳಿಗೆ ಹೆಚ್ಚಿನ ಹಾನಿಯುಂಟಾಗುತ್ತದೆ. Formation. A. Section report. Rifle number 1 sir. Rifle number 2 sir. Section commander sir. Rifle number 3 bomber sir. 2 IC sir. Cylinder sir. Rifle number 4 sir. Rifle number 5 sir. Rifle number 6 sir. ಎಕ್ಸ್ಟೆಂಡ್ ಲೈನ್ ಫಾರ್ಮೇಷನ್. ಈ ಫಾರ್ಮೇಷನ್ನನ್ನು ಶತ್ರುಗಳ ಮೇಲೆ ದಾಳಿ ಮಾಡುವ ಸಮಯದಲ್ಲಿ ಹಾಗೂ ಅಗಲವಾದ ಮೈದಾನದಲ್ಲಿ ಶತ್ರುಗಳ ನೆಲೆಯನ್ನು ಹುಡುಕುತ್ತಿರುವಾಗ ಬಳಸಲಾಗುತ್ತದೆ. ಲಾಭ:
ದಾಳಿ ಮಾಡುವ ಸಂದರ್ಭದಲ್ಲಿ ಭಾರೀ ಮಹತ್ವದ ಫೈರ್ ಮಾಡಲು ಅನುಕೂಲವಾಗುತ್ತದೆ. ತೆರೆದ ಮೈದಾನದಲ್ಲಿ ಶತ್ರುಗಳನ್ನು ಹುಡುಕಲು ಅನುಕೂಲಕರವಾಗಿರುತ್ತದೆ. ಬಯೋನೆಟ್ ಫೈಟಿಂಗಿಗೆ ಅನುಕೂಲವಾಗಿರುತ್ತದೆ. ಇದರಿಂದಾಗುವ ನಷ್ಟ: ರಚನೆ ಬದಲಿಸುವುದು ಕಷ್ಟವಾಗಿರುತ್ತದೆ. ಎದುರಿನ ಶತ್ರುಗಳಿಗೆ ಹೆಚ್ಚು ಸಿಬ್ಬಂದಿಗಳು ಗೋಚರಿಸುತ್ತಾರೆ. ಎದುರಿನಿಂದಾಗುವ ಓಪನ್ ಫೈರ್ನಿಂದ ಹೆಚ್ಚು ಹಾನಿಯುಂಟಾಗುತ್ತದೆ. Line formation. Ready.